ಮೂವಿಯ ಮೊದಲ ಸೀನ್ನಲ್ಲಿ ಚಾರ್ಲ್ಸ್ ಎಂಬ ಬಿಲಿಯನಿಯರ್ನ ಮಕ್ಕಳನ್ನು ನೋಡ್ತೀವಿ. ಅವರ ಹೆಸರು ಟ್ವಿನ್ಸ್ ಆದ ಸಿಜೆ ಹಾಗೂ ಮ್ಯಾಡಲಿನ್, ಕ್ಯಾಮಿ, ಡ್ರೂ ಹಾಗೂ ಅವನ ಹೆಂಡತಿಯಾದ ಹ್ಯಾನಾ. ಕ್ಯಾಮಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಾಳೆ. ಸಿಜೆ ಹಾಗೂ ಮ್ಯಾಡಲಿನ್ ತನ್ನ ತಂದೆಯ ಬಿಸ್ನೆಸ್ನಲ್ಲಿ ತುಂಬಾ ಬ್ಯುಸಿಯಾಗಿರ್ತಾರೆ. ಡ್ರೂ ಚಾರಿಟಿಯನ್ನ ನೋಡಿಕೊಳ್ಳೋ ಕೆಲಸ ಮಾಡ್ತಿರ್ತಾನೆ. ಡ್ರೂ ಹ್ಯಾನಾನನ್ನ ಮದುವೆಯಾಗಿರೋದು ಸಿಜೆ ಹಾಗೂ ಮ್ಯಾಡಲಿನ್ಗೆ ಇಷ್ಟ ಇರೋದಿಲ್ಲ. ಇವರು ಇಲ್ಲಿಗೆ ಬರೋ ಕಾರಣ ಏನೆಂದರೆ ತನ್ನ ತಂದೆಯ 75ನೇ ವರ್ಷದ ಬರ್ತ್ಡೇಗಾಗಿ. ಆದರೆ ಆ ಬರ್ತ್ಡೇ ನಾಳೆ ಇರುತ್ತೆ. ಒಂದು ದಿನದ ಮುಂಚಿತವಾಗಿಯೇ ತನ್ನ ಮಕ್ಕಳ ಜೊತೆ ಮಾತನಾಡಲು ಚಾರ್ಲ್ಸ್ ಎಲ್ಲರನ್ನ ಕರೆಸಿರ್ತಾನೆ. ಆಗ ಫ್ಯಾಮಿಲಿ ಲಾಯರ್ ಹಾಗೂ ಚಾರ್ಲ್ಸ್ನ ಫ್ರೆಂಡ್ ಆದ ಮೈಲ್ಸ್ ಅಲ್ಲಿಗೆ ಬರ್ತಾನೆ. ಬಂದ ಆತ ಎಲ್ಲರನ್ನ ಚಾರ್ಲ್ಸ್ ಬಳಿ ಕರೆದುಕೊಂಡು ಹೋಗ್ತಾನೆ. ಮನೆಯ ಒಳಗೆ ಹೋದಾಗ ಅವರಿಗೆ ಗೊತ್ತಾಗುತ್ತೆ ಮನೆಯಲ್ಲಿದ್ದ ಎಲ್ಲ ವರ್ಕರ್ಗಳಿಗೂ ರಜಾ ಕೊಟ್ಟು ಮನೆಗೆ ಕಳಿಸಿದ್ದಾರೆ ಎಂದು. ಹಾಗೆಯೇ ಅಲ್ಲಿ ಸೆಕ್ಯೂರಿಟಿ ಟೀಮ್ ಕೂಡ ಇರೋದಿಲ್ಲ. ನಂತರ ಎಲ್ಲರೂ ಚಾರ್ಲ್ಸ್ನ ಬಳಿ ಹೋಗ್ತಾರೆ. ಎಲ್ಲರ ಜೊತೆ ಚಾರ್ಲ್ಸ್ ತುಂಬಾ ಖುಷಿಯಿಂದ ಮಾತಾಡ್ತಾನೆ. ಸ್ನೇಹಿತರೆ, ಚಾರ್ಲ್ಸ್ನ ಈ ವಂಶಕ್ಕೆ ಅಂದ್ರೆ ಈ ಬ್ಲಡ್ ಲೈನ್ಗೆ ಒಂದು ಹೆಸರಿರುತ್ತೆ, ಅದುವೇ ಅಬೆರ್ನಾತಿ. ಹ್ಯಾನಾನನ್ನು ಬಿಟ್ಟು ಇವರೆಲ್ಲ ಅಬೆರ್ನಾತೀಸ್. ಆಗ ಚಾರ್ಲ್ಸ್ ಅಬೆರ್ನಾತಿ ಅವರಿಗೆ ಹೀಗೆ ಹೇಳ್ತಾನೆ, ನಿಮ್ಮನ್ನೆಲ್ಲ ಇಲ್ಲಿಗೆ ಕರೆಸಿರೋದು ನನ್ನ ಬರ್ತ್ಡೇಗಲ್ಲ, ಮತ್ತೊಂದು ವಿಷಯ ಹೇಳಲು. ಆ ವಿಷಯ ಏನೆಂದ್ರೆ ಈ ಮಿಡ್ ನೈಟ್ನಲ್ಲಿ ನನ್ನ ಸಾವಾಗುತ್ತೆ. ನನ್ನನ್ನು ಸಾಯಿಸಲು ಈ ಮನೆಗೆ ಯಾರೋ ಬರ್ತಾರೆ ಎಂದು ಹೇಳ್ತಾನೆ. ಆ ಮಾತನ್ನ ಕೇಳಿದ ಎಲ್ಲರಿಗೂ ತುಂಬಾ ಶಾಕ್ ಆಗುತ್ತೆ. ಯಾರು ಬರುತ್ತಾರೆ ಎಂದಾಗ ಚಾರ್ಲ್ಸ್ನಿಂದ ಸರಿಯಾದ ಉತ್ತರ ಬರಲ್ಲ. ಆಗ ಹ್ಯಾನಾ, ಕೊಲ್ಲಲು ಬರುತ್ತಾರೆ ಎಂದು ನಿಮಗೆ ಗೊತ್ತಿದ್ದರೂ ಸೆಕ್ಯೂರಿಟಿಯನ್ನ ಯಾಕೆ ಕಳಿಸಿದ್ದೀರಾ ಎಂದು ಕೇಳ್ತಾಳೆ. ಆಗ ಚಾರ್ಲ್ಸ್, ಹೊರಗಿರೋ ಜನರ ಮೇಲೆ ನನಗೆ ನಂಬಿಕೆ ಇಲ್ಲ. ನನ್ನ ರಕ್ತ ಹಂಚಿಕೊಂಡು ಹುಟ್ಟಿರೋ ನಿಮ್ಮ ಮೇಲೆ ಮಾತ್ರ ನನಗೆ ನಂಬಿಕೆ. ನೀವೇ ಈ ದಿನ ನನಗೆ ಪ್ರೊಟೆಕ್ಷನ್ ಕೊಡಬೇಕು. ನೀವು ನನ್ನನ್ನು ಪ್ರೊಟೆಕ್ಟ್ ಮಾಡದೆ ನಾನೇನಾದರೂ ಸತ್ತರೆ ನನ್ನ ಆಸ್ತಿ ಪೂರ್ತಿಯಾಗಿ ಅಬೆರ್ನಾತಿ ಚಾರಿಟಿಗೆ ಹೋಗುತ್ತೆ. ನಿಮಗೆ ಆಸ್ತಿ ಬೇಕೆಂದರೆ ನನ್ನನ್ನ ಈ ರಾತ್ರಿ ಕಾಪಾಡಿಕೊಳ್ಳಿ ಎಂದು ಹೇಳ್ತಾನೆ. ಆಗ ಚಾರ್ಲ್ಸ್, ಹ್ಯಾನಾ, ನೀನು ಬೇಕಾದ್ರೆ ಇಲ್ಲಿಂದ ಹೋಗಬಹುದು, ಇದು ನನ್ನ ಮಕ್ಕಳ ಕೆಲಸ ಎಂದು ಹೇಳ್ತಾನೆ. ಆದರೆ ಹ್ಯಾನಾ, ಇದು ನನ್ನ ಫ್ಯಾಮಿಲಿ ಎಂದು ಅಲ್ಲಿಯೇ ಉಳಿದುಕೊಳ್ತಾಳೆ. ಆಗ ಲಾಯರ್ ಮೈಲ್ಸ್ ನಾಳೆ ಬರ್ತೀನಿ ಎಂದು ಅಲ್ಲಿಂದ ಹೊರಡ್ತಾನೆ. ಇಡೀ ಪೂರ್ತಿ ಮನೆಯನ್ನ ಲಾಕ್ ಮಾಡ್ತಾನೆ. ಸ್ನೇಹಿತರೆ, ಆ ಮನೆ ಯಾವ ರೀತಿ ಇದೆ ಎಂದರೆ ಹೊರಗಿನವರು ಮನೆ ಒಳಗೆ ಬರೋದಕ್ಕಾಗಲ್ಲ, ಒಳಗಿರುವವರು ಹೊರಗೆ ಹೋಗೋದಕ್ಕಾಗಲ್ಲ. ಪ್ರತಿ ವಿಂಡೋಗೂ ಬುಲೆಟ್ ಪ್ರೂಫ್ ಗ್ಲಾಸ್ ಅನ್ನ ಹಾಕಲಾಗಿರುತ್ತೆ. ಆಗ ಚಾರ್ಲ್ಸ್ ನನ್ನನ್ನ ಪ್ರೊಟೆಕ್ಟ್ ಮಾಡಿ ಎಂದು ತನ್ನ ಮಕ್ಕಳಿಗೆ ಹೇಳಿ ಲೈಬ್ರರಿಗೆ ಹೋಗ್ತಾನೆ. ಇತ್ತ ಫ್ಯಾಮಿಲಿ ಮೀಟಿಂಗ್ ನಡೆಯುತ್ತೆ. ಯಾಕೆ ನಮ್ಮ ತಂದೆ ಈ ರೀತಿ ಆಡುತ್ತಿದ್ದಾರೆ ಎಂದು ತುಂಬಾ ಯೋಚನೆ ಮಾಡ್ತಾರೆ. ಆದರೆ ಅದಕ್ಕೆ ಉತ್ತರ ಮಾತ್ರ ಸಿಗೋದಿಲ್ಲ. ನಂತರ ಕ್ಯಾಮಿ ವೈನ್ ಬಾಟಲ್ಗಾಗಿ ಬೇಸ್ಮೆಂಟ್ಗೆ ಹೋಗ್ತಾಳೆ. ಅಲ್ಲಿ ಅವಳಿಗೆ ಅನ್ನಿಸುತ್ತೆ ಇಲ್ಲಿ ನನ್ನನ್ನು ಬಿಟ್ಟು ಬೇರೆ ಯಾರು ಇದ್ದಾರೆ ಎಂದು. ಅದರಿಂದ ಹೆದರಿದ ಕ್ಯಾಮಿ ಯಾರೆಂದು ನೋಡದೆ ಅಲ್ಲಿಂದ ಓಡೋಗ್ತಾಳೆ. ಇತ್ತ ಹ್ಯಾನಾ ಹಾಗೂ ಡ್ರೂ ಚಾರ್ಲ್ಸ್ ಜೊತೆ ಮಾತಾಡ್ತಾರೆ. ನಿಮ್ಮನ್ನ ಕೊಲ್ಲೋಕೆ ಬರುತ್ತಿರೋದು ಯಾರು ಎಂದು ಕೇಳ್ತಾಳೆ. ಆಗ ಚಾರ್ಲ್ಸ್, ನಾನೇನೇ ಹೇಳಿದರೂ ನೀವು ನಂಬಲ್ಲ, ಬದಲಿಗೆ ನಾನು ಹುಚ್ಚ ಎಂದು ಅಂದುಕೊಳ್ಳುತ್ತೀರಾ ಎಂದು ಹೇಳ್ತಾನೆ. ಇತ್ತ ಪೂಲ್ನ ಬಳಿ ಇದ್ದ ಕ್ಯಾಮಿಗೆ ಒಂದು ಮೂಲೆಯಲ್ಲಿ ಯಾರು ಇರೋ ಹಾಗೆ ತುಂಬಾ ಕ್ಲಿಯರ್ ಆಗಿ ಕಾಣುತ್ತೆ. ಆಗ ತುಂಬಾ ಹೆದರಿದ ಕ್ಯಾಮಿ ಟಾರ್ಚ್ ಆನ್ ಮಾಡಿ ನೋಡಿದರೆ ಯಾರು ಕೂಡ ಇರೋದಿಲ್ಲ. ಇದೆಲ್ಲ ನನ್ನ ಭ್ರಮೆ ಎಂದುಕೊಂಡು ಕ್ಯಾಮಿ ಸುಮ್ಮನಾಗ್ತಾಳೆ. ನಂತರ ಪೂಲ್ನ ಬಳಿ ಬಂದು ಕುಳಿತಿರುವಾಗ ಯಾರೋ ಅವಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದರೆ ಅದ್ಯಾರೆಂದು ನಮಗೆ ತೋರಿಸಲ್ಲ. ಹೀಗೆ ಕ್ಯಾಮಿಯನ್ನ ಎಲ್ಲಾ ಕಡೆ ಎಳೆದಾಡಿ ಮೇಲಿನಿಂದ ಕೆಳಗೆ ಬಿಡ್ತಾರೆ. ಅವಳ ತಲೆಗೆ ಏಟಾಗಿ ರಕ್ತ ಬರುತ್ತಿರುತ್ತೆ. ಹಾಗೆಯೇ ಕ್ಯಾಮಿ ಸತ್ತು ಹೋಗ್ತಾಳೆ. ಇತ್ತ ಎಲ್ಲರೂ ಕ್ಯಾಮಿಯನ್ನ ಹುಡುಕಿಕೊಂಡು ಪೂಲ್ನ ಬಳಿ ಬರ್ತಾರೆ. ನೋಡಿದರೆ ಅವರಿಗೆ ಪೂಲ್ನಲ್ಲಿ ಕ್ಯಾಮಿಯ ಡೆಡ್ ಬಾಡಿ ಕಾಣುತ್ತೆ. ಅದರಿಂದ ಎಲ್ಲರೂ ತುಂಬಾ ಭಯಪಡ್ತಾರೆ. ಆಗ ಸಿಜೆ ಹಾಗೂ ಮ್ಯಾಡಲಿನ್ ಇದೊಂದು ಆಕ್ಸಿಡೆಂಟ್ ಅಂತ ಅಂದುಕೊಳ್ತಾರೆ. ಆದರೆ ಹ್ಯಾನಾಗೆ ಹಾಗನ್ನಿಸಲ್ಲ. ಈ ವಿಷಯವನ್ನ ಚಾರ್ಲ್ಸ್ಗೆ ತಿಳಿಸ್ತಾರೆ. ಅಲ್ಲಿಗೆ ಬರೋ ಚಾರ್ಲ್ಸ್ ಅಪ್ಸೆಟ್ ಆಗ್ತಾನೆ. ಆದರೆ ಅವನ ಮುಖದಲ್ಲಿ ಅಷ್ಟು ದುಃಖ ನಮಗೆ ಕಾಣೋದಿಲ್ಲ. ಆತ ಹೇಳ್ತಾನೆ, ನಮ್ಮ ಫ್ಯಾಮಿಲಿ ಕರ್ಸ್ ಆಗಿದೆ. ನನ್ನ ಕನಸಿನಲ್ಲಿ ಒಂದು ಸ್ಪಿರಿಟ್ ಕಾಣುತ್ತಿದೆ. ಅದು ನಾನು ಸಾಯಲಿ ಎಂದು ಬಯಸುತ್ತಿದೆ. ಅದೇ ಈ ಕೆಲಸ ಮಾಡಿದೆ ಎಂದಾಗ ಸಿಜೆ ಅದನ್ನ ನಂಬೋದಿಲ್ಲ. ಇವರೆಲ್ಲ ನಂಬೋದಿಲ್ಲ ಅಂತಾನೆ ಚಾರ್ಲ್ಸ್ ಏನನ್ನು ಕೂಡ ಸರಿಯಾಗಿ ಹೇಳುತ್ತಿರಲ್ಲ. ಆಗ ಚಾರ್ಲ್ಸ್, ಕ್ಯಾಮಿ ಸತ್ತಳು. ಹ್ಯಾನಾ, ನೀನು ಕೂಡ ನನ್ನ ಫ್ಯಾಮಿಲಿಯವಳು.
ಹಾಗಾಗಿ ನಾನು ಕ್ಯಾಮಿಯ ಆಸ್ತಿಯನ್ನ ಇನ್ಹೆರಿಟೆನ್ಸ್ ಆಗಿ ನಿನಗೆ ಕೊಡ್ತೀನಿ. ಈಗಿನಿಂದ ನೀನು ಅಬೆರ್ನಾಥಿ ಫ್ಯಾಮಿಲಿಯವಳು, ಹಾಗೆ $2 ಬಿಲಿಯನ್ ಶ್ರೀಮಂತಿ ಎಂದು ಹೇಳ್ತಾನೆ. ನಂತರ ಸಿಜೆ ರೈಫಲ್ಗೆ ಬುಲೆಟ್ ಲೋಡ್ ಮಾಡಿಕೊಳ್ತಾನೆ. ಚಾರ್ಲ್ಸ್ ಪುನಃ ಲೈಬ್ರರಿಯಲ್ಲಿ ಸೇರಿಕೊಳ್ತಾನೆ. ಹೊರಗಿದ್ದ ಅವರ ಮಧ್ಯೆ ಚಿಕ್ಕ ಜಗಳವಾಗುತ್ತೆ. ಏಕೆಂದರೆ ಹ್ಯಾನಾ ಅಬೆರ್ನಾಥಿ ಫ್ಯಾಮಿಲಿಗೆ ಸೇರಿರೋದು ಸಿಜೆ ಹಾಗೂ ಮ್ಯಾಡಲಿನ್ಗೆ ಇಷ್ಟ ಆಗಿರೋದಿಲ್ಲ. ಆ ಜಗಳದಿಂದ ಅವರು ಬೇರೆಯಾಗ್ತಾರೆ. ಅಂದರೆ ಸಿಜೆ ಮ್ಯಾಡಲಿನ್ ಒಂದು ಕಡೆ, ಹ್ಯಾನಾ ಡ್ರೂ ಮತ್ತೊಂದು ಕಡೆ. ನಂತರ ಹ್ಯಾನಾ ಹಾಗೂ ಡ್ರೂ ಪೂಲ್ನ ಬಳಿ ಬರ್ತಾರೆ. ಬಂದು ನೋಡಿದರೆ ಆ ಜಾಗದಲ್ಲಿ ಕ್ಯಾಮಿಯ ಡೆಡ್ ಬಾಡಿ ಇರೋದೇ ಇಲ್ಲ. ಆಗ ಹ್ಯಾನಾಗೆ ಅಲ್ಲಿರೋದಕ್ಕೆ ಧೈರ್ಯ ಸಾಲಲ್ಲ. ಅಲ್ಲಿಂದ ಹೋಗಲು ಕೂಡ ಅವಳಿಂದ ಆಗಲ್ಲ. ಏಕೆಂದರೆ ಮನೆಯ ಎಲ್ಲ ವಿಂಡೋಗಳು ಆಗಿರೋದು ಬುಲೆಟ್ ಪ್ರೂಫ್ನಿಂದ. ಆಗ ಡ್ರೂ ಅವಳಿಗೆ ಸಮಾಧಾನ ಮಾಡ್ತಾನೆ. ಹೊರಗೋಗಲು ಮತ್ತೊಂದು ಮಾರ್ಗ ಇದೆ ಎಂದು ಕರೆದುಕೊಂಡು ಹೋಗ್ತಾನೆ. ಇತ್ತ ಸಿಜೆ ಹಾಗೂ ಮ್ಯಾಡಲಿನ್ ಮಾತಾಡ್ತಿರ್ತಾರೆ. ಈ ಹ್ಯಾನಾ ಕ್ಯಾಮಿಯ ಸ್ಥಾನವನ್ನೇ ಕಿತ್ತುಕೊಂಡಳು. ಇವಳನ್ನ ನಾವು ಹೀಗೆ ಬಿಟ್ಟರೆ ನಮ್ಮ ಸ್ಥಾನವನ್ನು ಕೂಡ ಕಿತ್ತುಕೊಳ್ತಾಳೆ. ಕ್ಯಾಮಿಯ ಸಾವಿನಲ್ಲಿ ಅವಳ ಕೈವಾಡ ಇರಬಹುದು. ಹಾಗಾಗಿ ನಾವು ಏನಾದರೂ ಮಾಡಲೇಬೇಕು. ಅವಳನ್ನ ಈ ಮನೆಗೆ ತಂದ ಡ್ರೂಗೂ ಕೂಡ ಶಿಕ್ಷೆ ಆಗಬೇಕೆಂದು ಮಾತಾಡ್ತಾರೆ. ಇತ್ತ ಹ್ಯಾನಾ ಹಾಗೂ ಡ್ರೂ ಆ ಮನೆಯಿಂದ ಹೊರಗೋಗೋ ಮಾರ್ಗ ಇರೋ ಒಂದು ಆಂಟಿಕ್ ಸ್ಟೋರ್ ರೂಮ್ಗೆ ಹೋಗ್ತಾರೆ. ಅಲ್ಲಿ ನಮಗೆ ಎಕ್ಸೋರ್ಸಿಸ್ಟ್ ಮೂವಿಯಲ್ಲಿ ನೋಡಿರೋ ಡೀಮನ್ ಸ್ಟ್ಯಾಚು ಕಾಣುತ್ತೆ. ಅದೇ ರೀತಿಯ ಎಷ್ಟೋ ಭಯಾನಕ ವಸ್ತುಗಳನ್ನ ನಾವು ಅಲ್ಲಿ ನೋಡಬಹುದು. ಅಲ್ಲಿದ್ದ ಒಂದು ಗೇಟ್ನ ಮೂಲಕ ಹೊರಗೋಗಲು ಪ್ರಯತ್ನ ಪಡ್ತಾರೆ. ಆದರೆ ಸಾಧ್ಯವಾಗಲ್ಲ. ಅಲ್ಲಿದ್ದ ಎಲ್ಲ ಸ್ಟ್ಯಾಚುಗಳು ಅದಾಗದೆ ತಿರುಗಿ ಅವರನ್ನ ನೋಡುತ್ತಿರುತ್ತೆ. ಇದನ್ನು ನೋಡಿದ ಅವರಿಗೆ ಅತಿಯಾದ ಭಯವಾಗುತ್ತೆ. ಆ ಜಾಗದಲ್ಲಿ ಪ್ಯಾರನಾರ್ಮಲ್ ಆಕ್ಟಿವಿಟಿ ಶುರುವಾಗುತ್ತೆ. ಅಲ್ಲಿದ್ದ ವಸ್ತುಗಳೆಲ್ಲ ಅದಾಗದೆ ಕೆಳಗೆ ಬೀಳುತ್ತೆ. ಅಲ್ಲಿರೋ ವಸ್ತುಗಳೇ ಅವರಿಗೆ ಹೆದರಿಸುತ್ತೆ. ಹೇಗೋ ಆ ರೂಮ್ನಿಂದ ಹೊರಗೆ ಬಂದು ಡೋರನ್ನ ಕ್ಲೋಸ್ ಮಾಡುವಾಗ ಅವರಿಗೆ ಒಂದು ಇವಿಲ್ ಎಂಟಿಟಿ ಕಾಣುತ್ತೆ. ಕೂಡಲೇ ಆ ಡೋರನ್ನ ಕ್ಲೋಸ್ ಮಾಡ್ತಾರೆ. ಅಲ್ಲಿಂದ ಮತ್ತೊಂದು ಜಾಗಕ್ಕೆ ಬಂದಾಗ ದುಡ್ಡನ್ನು ಇಡೋ ಲಾಕರ್ ಓಪನ್ ಇರೋದನ್ನ ನೋಡಿ ಶಾಕ್ ಆಗ್ತಾರೆ. ಆಗ ಅವರಿಬ್ಬರು ಅದರ ಒಳಗೋಗ್ತಾರೆ. ಹೋದ ಕೂಡಲೇ ಹೊರಗಡೆಯೇ ಇದ್ದ ಸೇಜೆ ಆ ಲಾಕರ್ ಡೋರನ್ನ ಕ್ಲೋಸ್ ಮಾಡ್ತಾನೆ. ಏಕೆಂದರೆ ಅದರ ಒಳಗಡೆಯೇ ಅವರಿಬ್ಬರು ಸಾಯಲಿ ಎಂದು. ಆ ಲಾಕರ್ನ ಒಳಗಿರೋ ಆಕ್ಸಿಜನ್ ಪೂರ್ತಿಯಾಗಿ ಖಾಲಿಯಾಗಿ 0% ಆದರೆ ಅವರ ಸಾವಾಗುತ್ತೆ. ಆಗ ಡ್ರೂ ಇದಕ್ಕೆಲ್ಲ ನಾನೇ ಕಾರಣ ಎಂದು ಬೇಜಾರಾಗ್ತಾನೆ. ಆಗ ಹ್ಯಾನಾ ಅವನಿಗೆ ಸಮಾಧಾನ ಮಾಡ್ತಾಳೆ. ಇತ್ತ ಹೊರಗಿದ್ದ ಅವರಿಬ್ಬರಿಗೂ ನಮ್ಮನ್ನ ಬಿಟ್ಟು ಬೇರೆ ಯಾರು ಇದ್ದಾರೆ ಎಂದು ಅನ್ನಿಸಲು ಶುರುವಾಗುತ್ತೆ. ಹೀಗೆ ನೋಡುತ್ತಿದ್ದಂತೆ ಮ್ಯಾಡಲಿನ್ ಗಾಳಿಯಲ್ಲಿ ತೇಲ್ತಾಳೆ. ಆಕೆ ಹೆಲ್ಪ್ ಎನ್ನುತ್ತಿದ್ದರೆ ಅದನ್ನ ನೋಡುತ್ತಿದ್ದ ಸಿಜೆ ತುಂಬಾ ಶಾಕ್ನಲ್ಲಿರ್ತಾನೆ. ಆಗ ಆ ಅನ್ಸಿನ್ ಎಂಟಿಟಿ ಮ್ಯಾಡಲಿನ್ ಅನ್ನು ಕ್ಯಾಮಿಯ ರೂಮ್ಗೆ ಎಳೆದುಕೊಂಡು ಹೋಗುತ್ತೆ. ಅಲ್ಲಿ ಎಚ್ಚರವಾದ ಮ್ಯಾಡಲಿನ್ಗೆ ಕ್ಯಾಮಿಯ ಪೇಂಟಿಂಗ್ನಲ್ಲಿ ರಕ್ತ ಬರುತ್ತಿರೋದು ಕಾಣುತ್ತೆ. ಹೀಗೆ ನೋಡುತ್ತಿದ್ದಂತೆ ಆ ಪೇಂಟಿಂಗ್ನಿಂದಲೇ ಕ್ಯಾಮಿಯ ಭಯಾನಕವಾದ ಆತ್ಮ ಬರುತ್ತೆ. ಬಂದ ಅದು ಮ್ಯಾಡಲಿನ್ನ ಮೇಲೆ ರಕ್ತದ ವಾಂತಿ ಮಾಡುತ್ತೆ. ಆಗ ಸಿಜೆ ಆ ಆತ್ಮಕ್ಕೆ ರೈಫಲ್ನಿಂದ ಹೆದರಿಸ್ತಾನೆ. ಆದರೆ ಕ್ಯಾಮಿ ಹೆದರಲ್ಲ. ಆಗ ಸಿಜೆ ಅದಕ್ಕೆ ಶೂಟ್ ಮಾಡ್ತಾನೆ. ಆದರೆ ಅದು ಆತ್ಮವಾಗಿದ್ದ ಕಾರಣ ಅದಕ್ಕೆ ಹೊಡೆದ ಬುಲೆಟ್ ಮ್ಯಾಡಲಿನ್ಗೆ ಬೀಳುತ್ತೆ. ಮ್ಯಾಡಲಿನ್ ಅಲ್ಲಿಯೇ ಸತ್ತೋಗ್ತಾಳೆ. ಇತ್ತ ಆ ಲಾಕರ್ನಲ್ಲಿದ್ದ ಆಕ್ಸಿಜನ್ ಪೂರ್ತಿಯಾಗಿ ಕಮ್ಮಿಯಾಗುತ್ತೆ. ಇನ್ನೇನು ಅವರಿಬ್ಬರು ಸಾಯಬೇಕೆನ್ನುವಾಗ ಸಿಜೆ ಬಂದು ಡೋರನ್ನ ಓಪನ್ ಮಾಡ್ತಾನೆ. ಖುಷಿಯಿಂದ ಅವರು ಅವನನ್ನ ತಬ್ಬಿಕೊಳ್ತಾರೆ. ಆದರೆ ಅವರಿಗೆ ಗೊತ್ತಿರೋದಿಲ್ಲ ಈ ಡೋರನ್ನ ಕ್ಲೋಸ್ ಮಾಡಿದ್ದು ಸಿಜೆನೇ ಎಂದು. ಆಗ ಸಿಜೆ ಮ್ಯಾಡಲಿನ್ನ ಸಾವು ಯಾವ ರೀತಿ ಆಯಿತು ಎಂದು ಅವರಿಗೆ ಹೇಳ್ತಾನೆ. ಹೀಗೆ ಮಧ್ಯರಾತ್ರಿ 12 ಗಂಟೆಯಾಗಲು ಅರ್ಧ ಗಂಟೆ ಬಾಕಿ ಇರುತ್ತೆ. ಆಗ ಸಿಜೆ ನನ್ನ ಸಿಸ್ಟರ್ಸ್ ಡೆತ್ ಯಾಕಾಗುತ್ತಿದೆ, ಮನೆಯಲ್ಲಿ ಏನು ನಡೆಯುತ್ತಿದೆ, ಇವೆಲ್ಲ ಗೊತ್ತಾಗಬೇಕು. ಈಗಲೇ ನೀವು ಅಪ್ಪನ ಬಳಿ ಹೋಗಿ ಮಾತಾಡಿ ಎಂದು ಅವರನ್ನ ಕಳಿಸ್ತಾನೆ. ನಂತರ ಸಿಜೆ ರೈಫಲ್ ಹಿಡಿದು ಮನೆಯಲ್ಲಿರೋದು ಏನೆಂದು ಹುಡುಕಾಡ್ತಾನೆ. ಇತ್ತ ಅವರಿಬ್ಬರಿಗೂ ಒಂದು ಜಾಗದಲ್ಲಿ ಭಯಾನಕವಾಗಿರೋ ಒಂದು ಇವಿಲ್ ಎಂಟಿಟಿ ಕಾಣುತ್ತೆ. ಅದರಿಂದ ಹೆದರಿದ ಅವರು ಒಂದು ರೂಮ್ನಲ್ಲಿ ಲಾಕ್ ಆಗ್ತಾರೆ. ಆ ರೂಮ್ನಲ್ಲಿರೋ ಒಂದು ಸೀಕ್ರೆಟ್ ಡೋರನ್ನ ಹ್ಯಾನಾ ಗಮನಿಸ್ತಾಳೆ. ಬುದ್ಧಿ ಉಪಯೋಗಿಸಿ ಆ ಡೋರನ್ನ ಓಪನ್ ಮಾಡ್ತಾರೆ. ನೋಡಿದರೆ ಆ ಸೀಕ್ರೆಟ್ ರೂಮ್ನಲ್ಲಿ ಡಾರ್ಕ್ ರಿಚುವಲ್ಗಳಿಗೆ ಸಂಬಂಧಪಟ್ಟ ಹಲವಾರು ಡಿಮೋನಿಕ್ ಬುಕ್ಗಳಿರುತ್ತೆ. ಅದರಲ್ಲಿ ಡೀಮನ್ಗಳ ಬಗ್ಗೆ, ಸೌಲ್ ಟ್ರೇಡ್ನ ಬಗ್ಗೆ, ಹಾಗೆಯೇ ಡೀಮನ್ಗಳ ಜೊತೆ ಮಾಡಿಕೊಳ್ಳೋ ಒಪ್ಪಂದದ ಬಗ್ಗೆ ಎಲ್ಲ ತುಂಬ ಡೀಟೇಲ್ ಆಗಿ ಬರೆದಿರುತ್ತೆ.
ಆ ಟೇಬಲ್ನ ಮೇಲಿರೋ ಬುಕ್ಕನ್ನೆಲ್ಲ ತೆಗೆದಾಕಿದಾಗ ಗೊತ್ತಾಗುತ್ತೆ ಡ್ರೂನ ತಂದೆಯಾಗಿರೋ ಚಾರ್ಲ್ಸ್ ಅಬೆರ್ನಾಥಿ ಒಂದು ಡಾರ್ಕ್ ರಿಚುವಲ್ ಮಾಡಿ ಡೀಮನ್ ಅನ್ನ ಮನೆಗೆ ಕರೆಸಿದ್ದಾನೆ ಎಂದು. ಇತ್ತ ರೈಫಲ್ ಹಿಡಿದು ಒಂದು ಜಾಗಕ್ಕೆ ಬಂದ ಸಿಜೆಗೆ ಕ್ಯಾಮಿಯ ಆತ್ಮ ಹೆದರಿಸಿ ಕೆಳಗೆ ಬೀಳಿಸುತ್ತೆ. ಎತ್ತರದ ಫ್ಲೋರ್ನಿಂದ ಕೆಳಗೆ ಬಿದ್ದ ಸಿಜೆಗೆ ಎದ್ದೇಳಲು ಆಗುತ್ತಿರಲ್ಲ. ಆಗ ಅಲ್ಲಿಗೆ ಮ್ಯಾಡಲಿನ್ನ ಆತ್ಮ ಬರುತ್ತೆ. ನಿಜ ಏನೆಂದರೆ ಮನೆಯಲ್ಲಿರೋ ಡಿಮೋನಿಕ್ ಎಂಟಿಟಿ ಸತ್ತ ಕ್ಯಾಮಿ ಹಾಗೂ ಮ್ಯಾಡಲಿನ್ನ ರೂಪವನ್ನ ಪಡೆದಿರುತ್ತೆ. ಹೀಗೆ ಅದು ಮ್ಯಾಡಲಿನ್ನ ರೂಪದಲ್ಲಿ ಸಿಜೆ ಬಳಿ ಬರುತ್ತೆ, ಅವನನ್ನ ತಬ್ಬಿಕೊಳ್ಳುತ್ತೆ. ನಂತರ ಅವನ ಪೂರ್ತಿ ಶಕ್ತಿಯನ್ನ ಹೀರಿ ವಯಸ್ಸಾದ ವ್ಯಕ್ತಿಯನ್ನಾಗಿ ಮಾಡಿ ಕೊಂದು ಹಾಕುತ್ತೆ. ಅವನ ಕಿರುಚಾಟ ಕೇಳಿ ಅಲ್ಲಿಗೆ ಬಂದ ಹ್ಯಾನಾ ಹಾಗೂ ಡ್ರೂಗೆ ಸಿಜೆ ಎಲ್ಲಿಯೂ ಕಾಣಲ್ಲ. ಆದರೆ ಅವರಿಗೆ ಗೊತ್ತಾಗುತ್ತೆ ಸಿಜೆಯ ಸಾವು ಕೂಡ ಆಗಿದೆ ಎಂದು. ಆಗ ಲೈಟ್ಗಳೆಲ್ಲ ಆಫ್ ಆಗಲು ಶುರುವಾಗುತ್ತೆ. ತುಂಬಾ ಹೆದರುವ ಅವರು ಚಾರ್ಲ್ಸ್ ಹೆರೋ ಲೈಬ್ರರಿಗೆ ಹೋಗಲು ನೋಡಿದಾಗ ಅವರನ್ನ ಆ ಇವಿಲ್ ಎಂಟಿಟಿ ಫಾಲೋ ಮಾಡುತ್ತೆ. ಎಷ್ಟೇ ಡೋರ್ ನಾಕ್ ಮಾಡಿದರೂ ಚಾರ್ಲ್ಸ್ ಡೋರ್ ಓಪನ್ ಮಾಡುತ್ತಿರಲ್ಲ. ಇನ್ನೇನು ಅವರು ಆ ಇವಿಲ್ನಿಂದ ಸಾಯುವಾಗ ಚಾರ್ಲ್ಸ್ ಡೋರ್ ಓಪನ್ ಮಾಡ್ತಾನೆ. ಅವರನ್ನ ಒಳಗೆ ಕರೆದುಕೊಂಡು ಡೋರ್ ಲಾಕ್ ಮಾಡ್ತಾನೆ. ಟೈಮನ್ನ ನೋಡಿ ಮಧ್ಯರಾತ್ರಿ 12 ಗಂಟೆಯಾಗಲು ಇನ್ನೂ 15 ನಿಮಿಷ ಇದೆ ಎಂದು ಅವರಿಗೆ ಹೇಳ್ತಾನೆ. ಆಗ ಹ್ಯಾನಾ ಮನೆಗೆ ಏನನ್ನ ಕರೆಸಿದ್ದೀರಾ ಎಂದು ಕೇಳ್ತಾಳೆ. ಆಗ ಚಾರ್ಲ್ಸ್ ಅವರಿಗೆ ಹೀಗೆ ಹೇಳ್ತಾನೆ, ಮನೆಗೆ ಅದು ಬಂದಿರೋದು ನಿಮಗಾಗಿ ಅಲ್ಲ, ನನಗಾಗಿ. ನಮ್ಮದು ಅಬೆರ್ನಾಥಿ ಮನೆತನ. ತಲೆಮಾರುಗಳಿಂದ ನಾವು ಕೋಟ್ಯಾಧಿಪತಿಗಳು. ಆದರೆ ನನ್ನ ತಂದೆಯಿಂದ ನಾವು ದಿವಾಳಿಯಾದೋ. ನಮ್ಮ ಅಬೆರ್ನಾಥಿ ಮನೆತನದ ಹೆಸರು ಹಾಳಾಯಿತು. ಇದನ್ನ ಸರಿ ಮಾಡಲು ಹಾಗೆಯೇ ಈ ಸಾಮ್ರಾಜ್ಯವನ್ನ ಪುನಃ ನಿರ್ಮಿಸೋ ಕೆಲಸ ನನಗೆ ಬಂತು. ನಾನು ಕೂಡ ಎಲ್ಲ ತರಹದ ಪ್ರಯತ್ನ ಪಟ್ಟೆ. ಆಗ ನನಗೆ ಸಿಕ್ಕಿದ್ದೆ ಇದು ಎಂದು ಡೀಮನ್ನ ಮೂರ್ತಿಯನ್ನ ಅವರ ಮುಂದೆ ಇಡ್ತಾನೆ. ಆ ಡೀಮನ್ನ ಹೆಸರು ಕಿಂಗ್ ಆಫ್ ಗ್ರೀಡಾದ ಮ್ಯಾಮನ್. ಆಗ ಅವರಿಗೆ ಗೊತ್ತಾಗುತ್ತೆ ಚಾರ್ಲ್ಸ್ ಈ ಆಸ್ತಿ ಅಧಿಕಾರ ಸಂಪತ್ತಿಗಾಗಿ ತನ್ನ ಆತ್ಮವನ್ನೇ ಮ್ಯಾಮನ್ ಡೀಮನ್ಗೆ ಒಪ್ಪಂದದ ಮೂಲಕ ಮಾರಿದ್ದಾನೆ ಎಂದು. ಡೀಮನ್ ಅವನು ಕೇಳಿದ ಸಂಪತ್ತನ್ನ ಕೊಟ್ಟರೆ 75ನೇ ವರ್ಷದ ಹುಟ್ಟು ಹಬ್ಬದಲ್ಲಿ ತನ್ನ ಆತ್ಮವನ್ನ ಹೆಲ್ಗೆ ಕೊಡುತ್ತೀನಿ ಎಂದು ಚಾರ್ಲ್ಸ್ ಡೀಲ್ ಮಾಡಿಕೊಂಡಿರ್ತಾನೆ. ಆದರೆ ಕೆಲವು ವರ್ಷಗಳ ಹಿಂದೆ ಚಾರ್ಲ್ಸ್ನ ಹೆಂಡತಿಯ ಸಾವಾಗುತ್ತೆ. ಆ ಸಾವನ್ನ ನೋಡಿದ ಚಾರ್ಲ್ಸ್ಗೆ ಅನ್ನಿಸುತ್ತೆ, ನನ್ನ ಸಾವು ಇಷ್ಟು ಬೇಗನೆ ಆಗಬಾರದು ಎಂದು. ನಾನು ಮಾಡಬೇಕಾದ ಕೆಲಸ ತುಂಬಾ ಇದೆ. ನಾನು ಈ ಸಾಮ್ರಾಜ್ಯವನ್ನ ಇನ್ನೂ ಬೆಳೆಸಬೇಕು. ಹಾಗಾಗಿ ನನಗೆ ಸಮಯ ಬೇಕು. ಅದಕ್ಕಾಗಿ ನಾನು ಡೀಮನ್ನ ಜೊತೆ ಪುನಃ ಮಾತುಕತೆ ನಡೆಸಿದೆ. ಹೊಸ ರೂಲ್ಸ್ಗಳನ್ನ ಆಡ್ ಮಾಡಿದೆ. ನನ್ನ ಆತ್ಮದ ಬದಲಿಗೆ ನನ್ನ ಬ್ಲಡ್ ಲೈನ್ನನ್ನೇ ಸ್ಯಾಕ್ರಿಫೈಸ್ ಮಾಡ್ತೀನಿ ಎಂದು ಹೇಳಿದ್ದೀನಿ. ನನ್ನ 75ನೇ ವರ್ಷದ ಹುಟ್ಟು ಹಬ್ಬ ಬರಲು ಕೆಲವೇ ನಿಮಿಷಗಳು ಬಾಕಿ ಇದೆ. ಈ 12 ಗಂಟೆಯ ಒಳಗೆ ನನ್ನ ಬ್ಲಡ್ ಲೈನ್ನವರೆಲ್ಲ ಸತ್ತರೆ ನಾನು ಜೀವಂತವಾಗ್ತೀನಿ. ಅದಕ್ಕಾಗಿ ಎಲ್ಲರೂ ಸತ್ತರು. ಈಗ ಉಳಿದಿರೋದು ಡ್ರೂ, ನೀನು ಮಾತ್ರ. ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಕೇಳೋ ಚಾರ್ಲ್ಸ್ ತನ್ನ ಮಗನಿಗೆ ಶೂಟ್ ಮಾಡಿ ಸಾಯಿಸ್ತಾನೆ. ಅದರಿಂದ ಹ್ಯಾನಾ ಅತಿಯಾಗಿ ಹೇಳ್ತಾಳೆ. ಆಗ ಚಾರ್ಲ್ಸ್ ಪವರ್ಫುಲ್ ಡೀಮನ್ ಆದ ಮ್ಯಾಮನ್ ಅನ್ನು ನಿನ್ನ ಫೈನಲ್ ಸ್ಯಾಕ್ರಿಫೈಸ್ ಅನ್ನ ತಗೋ ಎಂದು ಕೂಗ್ತಾನೆ. ಹ್ಯಾನಾ ಬಳಿ ತಿರುಗಿ ಹೀಗೆ ಹೇಳ್ತಾನೆ, ಹ್ಯಾನಾ, ಇಲ್ಲಿಂದ ಹೋಗು ಎಂದು ನಾನು ಕೇಳಿಕೊಂಡೆ, ಆದರೆ ನೀನು ಹೋಗಲಿಲ್ಲ. ನನಗೆ ಯಾವ ಸಾಕ್ಷಿಗಳು ಉಳಿಯೋದು ಇಷ್ಟ ಇಲ್ಲ ಎಂದು ಹೇಳಿ ಅವಳಿಗೂ ಶೂಟ್ ಮಾಡ್ತಾನೆ. ಆ ಬುಲೆಟ್ ಅವಳ ಕೈಯನ್ನ ಟಚ್ ಮಾಡಿಕೊಂಡು ಹೋಗುತ್ತೋ ಹೊರತು ಅವಳ ಪ್ರಾಣ ತೆಗೆಯಲ್ಲ. ಹೀಗೆ ಅವನಿಂದ ಬಚಾವಾದ ಹ್ಯಾನಾ ಮತ್ತೊಂದು ಜಾಗಕ್ಕೆ ಬರ್ತಾಳೆ. ಅವನಿಂದ ಮರೆಯಾಗ್ತಾಳೆ. ಈ ಸಮಯದಲ್ಲಿ ಹ್ಯಾನಾಗೆ ಅಲ್ಲಿಯೇ ಸಿಜೆನ ರೈಫಲ್ ಸಿಗುತ್ತೆ. ಅದೇ ಜಾಗಕ್ಕೆ ಹ್ಯಾನಾನನ್ನು ಹುಡುಕಿಕೊಂಡು ಚಾರ್ಲ್ಸ್ ಬರ್ತಾನೆ. ಆಗ ಅವನ ಎದುರಿಗೆ ಹ್ಯಾನಾ ಬಂದಾಗ ಚಾರ್ಲ್ಸ್ ಅವಳಿಗೆ ಶೂಟ್ ಮಾಡೋದಕ್ಕಿಂತ ಮುಂಚೆ ಹ್ಯಾನಾನೇ ಅವನಿಗೆ ಶೂಟ್ ಮಾಡ್ತಾಳೆ. ಹಾಗೆಯೇ ಅವನ ಮೇಲೆ ದೊಡ್ಡ ಗಡಿಯಾರ ಬೀಳುತ್ತೆ. ಏನು ಮಾಡಲಾಗದ ಸ್ಥಿತಿಗೆ ಚಾರ್ಲ್ಸ್ ಹೋಗ್ತಾನೆ. ಆಗ ಚಾರ್ಲ್ಸ್, ಹ್ಯಾನಾ, ನನಗೆ ಸಹಾಯ ಮಾಡು. ನೀನು ಕೇಳಿದ್ದನ್ನು ನಾನು ಕೊಡ್ತೀನಿ. ನಾನು ಸತ್ತರೆ ನಿನಗೇನು ಸಿಗಲ್ಲ ಎಂದು ಹೇಳ್ತಾನೆ. ಆಗ ಹ್ಯಾನಾ, ನನಗೆ ನಿನ್ನ ದುಡ್ಡು ಬೇಡ, ಡೀಮನ್ ಮ್ಯಾಮನ್ನೇ ನಿನ್ನನ್ನ ಕೊಲ್ಲುತ್ತೆ ಎಂದು ಹೇಳ್ತಾಳೆ. ಅದನ್ನ ಕೇಳಿದ ಚಾರ್ಲ್ಸ್, ಫೂಲ್ನ ರೀತಿ ಮಾತಾಡಬೇಡ. 12 ಗಂಟೆಯ ಒಳಗೆ ನನ್ನ ಬ್ಲಡ್ ಲೈನ್ ಅವರನ್ನೆಲ್ಲ ನಾನು ಸ್ಯಾಕ್ರಿಫೈಸ್ ಮಾಡಾಯಿತು. ಡೀಮನ್ ನನ್ನನ್ನ ಕೊಲ್ಲಲ್ಲ ಎಂದು ಹೇಳ್ತಾನೆ. ಆಗ ಟೈಮ್ ನೋಡೋ ಹ್ಯಾನಾ, 12 ಗಂಟೆಯಾಗಲು 2 ನಿಮಿಷ ಇದೆ. ನಿನ್ನ ಬ್ಲಡ್ ಲೈನ್ ಪೂರ್ತಿಯಾಗಿ ಸ್ಯಾಕ್ರಿಫೈಸ್ ಆಗಿಲ್ಲ. ನಾವು ನಿನಗೆ ಸರ್ಪ್ರೈಸ್ ಕೊಡಬೇಕೆಂದು ಒಂದು ಫೋಟೋ ತಂದಿದ್ದು.
ಅದೇ ಈ ಫೋಟೋ. ಇದು ನನ್ನ ಹಾಗೂ ಡ್ರೂನ ಮಗಳು. ನಾನೀಗ ಪ್ರೆಗ್ನೆಂಟ್. ಅಬೆರ್ನಾಥಿ ಫ್ಯಾಮಿಲಿಯ ಬ್ಲಡ್ ಲೈನ್ ನನ್ನ ಹೊಟ್ಟೆಯಲ್ಲಿ ಬೆಳೀತಿದೆ ಎಂದು ಹೇಳ್ತಾಳೆ. ಅದನ್ನ ಕೇಳಿದ ಚಾರ್ಲ್ಸ್ಗೆ ದೊಡ್ಡ ಶಾಕ್ ಆಗುತ್ತೆ. ಹ್ಯಾನಾ ಅವನು ಸಾಯಲಿ ಎಂದು ಮತ್ತೊಂದು ರೂಮ್ಗೆ ಹೋಗ್ತಾಳೆ. ಆಗ ದುರಾಸೆ ತುಂಬಿದ್ದ ಚಾರ್ಲ್ಸ್ಗೆ ತನ್ನ ಮಕ್ಕಳ ಆತ್ಮಗಳು ಕಾಣುತ್ತೆ. ಆಗ ಅಲ್ಲಿಗೆ ಮ್ಯಾಮನ್ ಡೀಮನ್ ಬರುತ್ತೆ. ಬಂದ ಅದು ತನ್ನ ಭಯಾನಕ ರೂಪವನ್ನ ಅವನಿಗೆ ತೋರಿಸಿ ಅವನನ್ನ ಕೊಂದು ಅವನ ಆತ್ಮವನ್ನ ನರಕಕ್ಕೆ ಎಳೆದುಕೊಂಡು ಹೋಗುತ್ತೆ. ಹ್ಯಾನಾ ತನ್ನ ಗಂಡನ ಫೋಟೋಗಳನ್ನ ನೋಡುತ್ತಾ ಆ ರಾತ್ರಿಯನ್ನ ಕಳಿತಾಳೆ. ಹೀಗೆ ಬೆಳಿಗ್ಗೆಯಾಗುತ್ತೆ. ಮೈಲ್ಸ್ ಬಂದು ಡೋರನ್ನ ತೆಗೆದಾಗ ಹ್ಯಾನಾ ಅಲ್ಲಿಂದ ಹೊರಗೆ ಬರ್ತಾಳೆ. ಏನಾಯಿತು ಎಂದು ಕೇಳಿದಾಗ ಎಲ್ಲರೂ ಸತ್ತರು ಎಂದು ಹೇಳ್ತಾಳೆ. ಆಗ ಗಾಬರಿಯಾದ ಮೈಲ್ಸ್ ಮನೆಯ ಒಳಗೋಗ್ತಾನೆ. ಅಲ್ಲಿಗೆ ದ ಇನ್ಹೆರಿಟೆನ್ಸ್ ಮೂವಿಯನ್ನ ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.